ಸರ್, ಇದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಈಗ ಯಾವ ಕಾರ್ಯಕ್ರಮ ಶುರು ಮಾಡ್ತಿದ್ದೀವಿ ಸರ್? ಈಗ ನಾವು ನಾಳೆ ಒಂದು ಹಾಸನದಲ್ಲಿ ಮೈಸೂರು ವಿಭಾಗದ ಒಂದು ಯುವ ಕವಿಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ಅಕಾಡೆಮಿಯ ಉದ್ದೇಶ ಏನು ಅಂದರೆ 4 ವಲಯಗಳಲ್ಲಿ ಮೈಸೂರು, ಬೆಂಗಳೂರು, ಬೆಳಗಾವಿ ಮತ್ತು ಗುಲ್ಬರ್ಗ ಈ 4 ವಲಯಗಳಲ್ಲಿ ಯುವ ಕವಿಗೋಷ್ಠಿಗಳನ್ನು ಮಾಡಬೇಕು ಅಂತ. ಇದನ್ನು ಹಿಂದೆ ಯುವ ಕವಿಗೋಷ್ಠಿಯ ಕಲ್ಪನೆ ಹೇಗೆ ಅಂತಂದರೆ, ಹಿಂದೆ ನಮ್ಮ ಡಾಕ್ಟರ್ GS ಶಿವರುದ್ರಪ್ಪನವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ 2 ಯುವ ಕವಿಗೋಷ್ಠಿಗಳನ್ನು ವರ್ಷಕ್ಕೊಂದರ ಹಾಗೆ ಮಾಡಿದರು. ಆಗೆಲ್ಲ ನಾವು ಚಿಕ್ಕ ವಯಸ್ಸಿನ ಯುವಕ ಕವಿಗಳು, ನಾವೆಲ್ಲ ತರುಣ ಕವಿಗಳು, ನಮ್ಮ ಕವಿತೆಗಳನ್ನೆಲ್ಲ ತರಿಸ್ಕೊಂಡು ಪರಿಶೀಲಿಸಿ ಆಯ್ಕೆ ಮಾಡಿ, ನಾನು ಆವಾಗ ಮಂಡ್ಯ KR ಪೇಟೆಯಲ್ಲಿದ್ದೆ. ಅಲ್ಲಿ ಆ ಜಿಲ್ಲೆಯ ಪ್ರತಿನಿಧಿಯಾಗಿ ನನ್ನನ್ನು ಶಿವಮೊಗ್ಗ ಕರೆದಿದ್ದರು. ಅಲ್ಲಿ ಸವಿತಾ ನಾಗಭೂಷಣ್ ಅಧ್ಯಕ್ಷತೆ ವಹಿಸಿದ್ದರು. ಅದರ ಮುಂದಿನ ವರ್ಷ ಧಾರವಾಡದಲ್ಲಿ 2ನೇ ಯುವ ಕವಿಗೋಷ್ಠಿ ಆಯಿತು. ಅದರ ಅಧ್ಯಕ್ಷತೆಯನ್ನು ಬಸವರಾಜ ಒಕ್ಕುಂದ ವಹಿಸಿದರು. ಆ ಯುವ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದ ಕಾರಣಕ್ಕಾಗಿ ನಮಗೆಲ್ಲ ಒಂದು ವಿಶ್ವಾಸ ಬಂತು, ನಾವು ಬರೆಯೋದು ಕೂಡ ಪದ್ಯ ಆಗಿದೆ, ಪದ್ಯ ಬರೀಬೋದು, ಜನ ನಮ್ಮನ್ನು ಗುರುತಿಸ್ತಾರೆ, ಶಿವರುದ್ರಪ್ಪನವರಂಥ ಹಿರಿಯ ಕವಿಗಳು ಗುರುತಿಸಿದ್ದಾರೆ ಅನ್ನುವಂಥ ಒಂದು ವಿಶ್ವಾಸ ಬೆಳೀತು. ಈಗಲೂ ಕೂಡ ನಾವು ಅದನ್ನು ಮಾಡಬೇಕಾಗಿದೆ. ಯಾಕೆಂದರೆ ಈ ಕಾಲದ ತರುಣ ಕವಿಗಳನ್ನು ನಾವು ಗುರುತಿಸಿ ಮುನ್ನೆಲೆಗೆ ತರಬೇಕಾದ್ದು ಸಾಹಿತ್ಯ ಅಕಾಡೆಮಿ ಅಂತ ಸಂಸ್ಥೆಯ ಕರ್ತವ್ಯ ಆಗಿದೆ. ಹಾಗಾಗಿ 4 ವಲಯಗಳಲ್ಲಿ ಯುವ ಕವಿಗೋಷ್ಠಿ ಮಾಡ್ತಾಯಿದ್ದೀವಿ. ಮೊದಲನೇ ಯುವ ಕವಿಗೋಷ್ಠಿ ನಾಳೆ ಹಾಸನದಲ್ಲಾಗುತ್ತೆ. ಆಮೇಲೆ 17ನೇ ತಾರೀಕು ಗುಲ್ಬರ್ಗ ವಿಭಾಗದ ಯುವ ಕವಿಗೋಷ್ಠಿ ಹೊಸಪೇಟೆಯಲ್ಲಿ ಆಗ್ತಾಯಿದೆ. ಆಮೇಲೆ ತುಮಕೂರಿನಲ್ಲಿ ಜುಲೈ ತಿಂಗಳಲ್ಲಾಗುತ್ತೆ. ಇನ್ನೊಂದು ಬೆಳಗಾವಿ ಜಿಲ್ಲೆಯದೊಂದು ಆಗಬೇಕು, ಅದರ ದಿನಾಂಕ ಇನ್ನೂ ಡಿಸೈಡ್ ಆಗಿಲ್ಲ. ಸೊ ಈ ಥರ ಒಂದು. ಆಮೇಲೆ ನಾನು ಒಂದು ಸರ್ಕಾರಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಏನು ಅಂತಂದರೆ, ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕಳೆದ ಬಡ್ಜೆಟ್ನಲ್ಲಿ 2 ಘೋಷಣೆಗಳನ್ನು ಮಾಡಿದ್ದಾರೆ. ಅದು ಸಾಹಿತ್ಯ ಅಕಾಡೆಮಿಗೆ ಸಂಬಂಧಪಟ್ಟಂಥವು. ಒಂದು, ಕನ್ನಡ ಭಾರತಿ ಅಂತ ಒಂದು ನಮ್ಮಲ್ಲಿ ಸೀರೀಸ್ ಮಾಡ್ತಾಯಿದ್ದೀವಿ. ಕನ್ನಡ ಭಾರತಿ ಅಂತಂದರೆ ಏನು ಅಂತಂದರೆ, ಕರ್ನಾಟಕದಲ್ಲಿ ಚಾರಿತ್ರಿಕವಾದ ಕಾಲಘಟ್ಟದಿಂದಲೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೀರಾ ಇತ್ತೀಚಿನವರೆಗೆ ಯಾರು ಸಾಧನೆ ಮಾಡಿದ್ದಾರೆ ಅಂಥವ್ರ ಬಗ್ಗೆ ಸುಮಾರು 100 ಪುಸ್ತಕಗಳು ಈಗಾಗಲೇ ರೆಡಿ ಆಗ್ತಾ ಇದ್ದಾವೆ. ಇನ್ನೊಂದು 50 ಪುಸ್ತಕ, ಒಟ್ಟಿಗೆ 150 ಪುಸ್ತಕ ಮಾಡುವ ಉದ್ದೇಶ ಅಕಾಡೆಮಿಗಿದೆ. ಆ ಪುಸ್ತಕವನ್ನು ಯಾರಾದರೂ ಓದಿದರೂ ಕೂಡ ಆ ಓದಿದವರಿಗೆ ಒಂದು ಪ್ರೇರಣೆ ಬರಬೇಕು. ನಮ್ಮ ಹಿಂದಿನ ಇವರೆಲ್ಲ ಹೀಗಿದ್ದರು, ಅವ್ರ ಥರ ನಾವು ಬದುಕಬೇಕು. ಯಾಕೆಂದರೆ ನಮ್ಮದೊಂದು ಅತ್ಯಂತ ಮಾನವೀಯ ಮೌಲ್ಯ ಇರುವಂಥ ರಾಜ್ಯ ಇದು, ಸೌಹಾರ್ದಯುತವಾದಂಥ ರಾಜ್ಯ. ಅದಕ್ಕೆ ಕುವೆಂಪು ಅವರು ಇದನ್ನು ಏನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಕರೆಯೋದು ಅದೇ ಕಾರಣಕ್ಕಾಗಿ. ಸೊ ಅದೇ ರೀತಿಯಾಗಿ ಇನ್ನೊಂದು ಯೋಜನೆ ಅವ್ರದ್ದೇನು ಅಂದರೆ, ಕನ್ನಡ ಸಾಹಿತ್ಯದಲ್ಲಿ ಇಂತಹ ಸೌಹಾರ್ದದ ಚಿಂತನೆಗಳಿರುವ, ಅದರಲ್ಲೂ ಲೋಹಿಯಾ ಥರದವರ ಬರವಣಿಗೆಗಳಿದಾವಲ್ಲ, ಆ ಮಾದರಿಯ ಲೋಹಿಯಾ ಅವರನ್ನು ಒಳಗೊಂಡ ಹಾಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಳಗೊಂಡ ಹಾಗೆ ಆ ಮಾದರಿಯ ಯಾವ್ಯಾವ ರಚನೆ ಆಗಿದ್ದಾವೆ ಕೃತಿಗಳು, ಅಂಥವುಗಳಲ್ಲಿ ಆಯ್ದ ಭಾಗಗಳನ್ನು ಇಟ್ಕೊಂಡು ಒಂದು ಸೌಹಾರ್ದ ಮಾಲಿಕೆಯನ್ನು, ಸಾಹಿತ್ಯ ಮಾಲಿಕೆಯನ್ನು ಕೂಡ ಒಂದು ಮಾಡಬೇಕು ಅಂತ. ಮಾಲಿಕೆ ಅನ್ನೋದಕ್ಕಿಂತ ಒಂದು ಗ್ರಂಥ. ಅದನ್ನು ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಆ ಥರದೊಂದು ಗ್ರಂಥವನ್ನು ಮಾಡಿ ಅದನ್ನು ಆಯ್ದ ಉಪನ್ಯಾಸಕರಿಗೆ ಕೊಟ್ಟು ಅವ್ರಿಗೊಂದು ಟ್ರೈನಿಂಗ್ ಕೊಟ್ಟು ಇಡೀ ಕರ್ನಾಟಕದ ಎಲ್ಲ ಶಾಲೆಗಳು, ಕಾಲೇಜುಗಳು ಅಲ್ಲೆಲ್ಲ ಹೋಗಿ ಅವರು ಉಪನ್ಯಾಸಗಳನ್ನು ಕೊಡಬೇಕು. ಬರೀ ಶಾಲೆ ಕಾಲೇಜು ಮಾತ್ರ ಅಲ್ಲ, ಎಲ್ಲಿ ಅಂದ್ರಲ್ಲಿ ಎಲ್ಲಿ ಜನ ಸೇರ್ತಾರೋ, ಒಂದು ಜಗಲಿಕಟ್ಟೆ ಇರ್ಬೋದು, ಜಾತ್ರೆ ಇರ್ಬೋದು, ಸಂತೆ ಇರ್ಬೋದು, ಅಥವಾ ಯುವಕ ಸಂಘಗಳಿರ್ಬೋದು, ಬೇರೆ ಬೇರೆ ಸಾಹಿತ್ಯದ ಸಂಸ್ಥೆಗಳಿರ್ಬೋದು, ಅವರ ವೇದಿಕೆಗಳಲ್ಲಿ ಹೋಗಿ ಇವರು ಉಪನ್ಯಾಸ ಕೊಡಬೇಕು. ಅವರ ಅಲ್ಲಿ ಮಾತಾಡಿದ ಉಪನ್ಯಾಸವನ್ನು ಬರ್ಕೊಡ್ಬೇಕು ನಮಗೆ. ಅದನ್ನು ಮತ್ತೆ ಇನ್ನೊಂದು ಪುಸ್ತಕವನ್ನಾಗಿ ನಾವು ಮಾಡ್ತೀವಿ. ಹೇಗೆ ಹಿಂದೆ ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿದ್ದ ಸಂದರ್ಭದಲ್ಲಿ ಪ್ರಚಾರೋಪನ್ಯಾಸ ಮಾಲಿಕೆ ಅಂತ ಮಾಡಿದರು. ಆ ಬೇರೆ ವಿಜ್ಞಾನ, ಕೃಷಿ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಾಹಿತ್ಯ, ಸಂಸ್ಕೃತಿ, ಸಂಗೀತ ಇವೆಲ್ಲಕ್ಕೂ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಕುವೆಂಪು ಕಾಲದಲ್ಲಿ ಬಂದವು. ಅವು ಕೇವಲ 4 ಆಣೆ ಬೆಲೆಗೆ ಸಿಗ್ತಾ ಇದ್ದವು. ಆ ಥರದ ಪುಸ್ತಕಗಳನ್ನು ಕುವೆಂಪು ಅವರು ಮಾಡಿದ್ರಲ್ಲ, ಅದೇ ಮಾದರಿಯಲ್ಲಿ ನಾವು ಕೂಡ ಈ ಉಪನ್ಯಾಸಕರನ್ನು, ಸಂಪನ್ಮೂಲ ವ್ಯಕ್ತಿಗಳನ್ನು ಬೇರೆ ಕಡೆ ಕಳಿಸಿ
ಅವರು ಮಾಡಿದ ಉಪನ್ಯಾಸಗಳನ್ನು ಬರಹ ರೂಪದಲ್ಲಿ ತಗೊಂಡು ಒಂದು ಪುಸ್ತಕ ಮಾಡಬೇಕು ಅನ್ನುವಂಥದ್ದು ಇದೆ. ಇದಕ್ಕೂ ಕೂಡ ಕರ್ನಾಟಕ ಸರ್ಕಾರ ಬಡ್ಜೆಟ್ನಲ್ಲಿ ಒಂದು ನಾವು ಆರ್ಥಿಕ ನೆರವನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದೆ. ಸರ್ ಈಗ ತರುಣಿಯರಿಗೆ ಮಾಡಿದ್ದೀರಲ್ಲ ಸರ್, ಅದು ಉದ್ದೇಶ ಏನು? ಸರಳವಾಗಿದೆ ಉದ್ದೇಶ. ಒಬ್ಬ ಕವಿ ತನ್ನ ಪಾಡಿಗೆ ತಾನು ಕವಿತೆಯನ್ನು ಬರೀತಾ ಇರ್ತಾನೆ. ಅನೇಕ ಯುವ ಕವಿಗಳು ಇವತ್ತು ಕನ್ನಡದಲ್ಲಿ ಬರಿತಾ ಇದ್ದಾರೆ. ಇವತ್ತು ಈ ಹಿಂದಿನ ಕಾಲಗಳಿಗಿಂತಲೂ ಹೆಚ್ಚು ಸಮೃದ್ಧವಾದಂಥ ಕಾವ್ಯದ ಕಾಲ ಇದು. ಬಹಳ ಜನ ಎಲ್ಲ ವಲಯಗಳಿಂದ ಬಂದವರು, ಎಲ್ಲ ಜಾತಿ ಮತಗಳಿಂದ ಬಂದವರು, ಮುಖ್ಯವಾಗಿ ಹೆಣ್ಣುಮಕ್ಕಳು ಬರಿತಾ ಇದ್ದಾರೆ. ಸೊ ಅವ್ರನ್ನ ಎನ್ಕರೇಜ್ ಮಾಡಬೇಕಲ್ಲ ನಾವು. ಅವ್ರಿಗೆ ನಿಮ್ಮ ಪದ್ಯ ಚೆನ್ನಾಗಿದೆಯಪ್ಪ, ಅದನ್ನು ಬಾ 4 ಜನದ ಎದುರುಗಡೆ ಓದು ಅನ್ನೋಂಥ ಒಂದು ವೇದಿಕೆಯನ್ನು ಅವರಿಗೆ ಕಲ್ಪಿಸ್ಕೊಡ್ಬೇಕು. ವಿಷಯಾಧಾರಿತ ಅಲ್ಲ, ಅವರು ಏನಾದರೂ ಕವಿತೆ ಬರೀಲಿ. ಅಂದರೆ ವಿಷಯಾಧಾರಿತ ಅನ್ನೋದು ಕೂಡ ಎಷ್ಟು ತಾರ್ಕಿಕವಾಗಿದೆ ಅಂತಂದರೆ, ನೀವೊಂದು ಗಮನಿಸಿ, ಕನ್ನಡದ ಸಾಹಿತ್ಯ ಚರಿತ್ರೆಯನ್ನು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಎಲ್ಲ ಕಾಲದಲ್ಲೂ ಕಾಲದ ಒಂದು ಧರ್ಮ ಅಂತ ಇರುತ್ತೆ. ಆ ಕಾಲ ಧರ್ಮಕ್ಕೆ ತಕ್ಕನಾಗಿ ಕವಿಗಳು ಬರವಣಿಗೆಯನ್ನು ಮಾಡ್ತಾ ಇರ್ತಾರೆ. ಹಾಗೆ ನೋಡಿ, ಇಲ್ಲಿ ಕುಮಾರವ್ಯಾಸ ಕಾಲದಲ್ಲಿ ಭಕ್ತಿಯುಗ ಇತ್ತು. ಕುಮಾರವ್ಯಾಸ ಇರ್ಬೋದು, ಕನ್ನಡದಲ್ಲಿ ಕನಕದಾಸರಿರ್ಬೋದು, ಪುರಂದರದಾಸರಿರ್ಬೋದು, ಅವರೆಲ್ಲ ಭಕ್ತಿ ಪ್ರಧಾನವಾಗಿ ಇಟ್ಕೊಂಡೇ ಕಾವ್ಯ ಬರೆದರು. ಶರಣರ ಕಾಲದಲ್ಲಿ ಒಂದು ದೊಡ್ಡ ಚಳುವಳಿ ನಡೀತು. ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಬದಲಾವಣೆಗಳನ್ನು ತಂದಂಥ ಚಳುವಳಿ. ಆಗ ಬರೆದ ಎಲ್ಲ ವಚನಗಳಲ್ಲೂ ಅದೇ ವಿಷಯಗಳು ಇರ್ತವೆ. ಪಂಪನ ಕಾಲದಲ್ಲಿ ಇನ್ನೊಂದು ರೀತಿಯಲ್ಲಿತ್ತು. ಸರ್ವಜ್ಞ, ಶರೀಫ ಅವ್ರ ಕಾಲದಲ್ಲಿ ಮತ್ತು ಆಧುನಿಕ ಸಾಹಿತ್ಯದ ಸಂದರ್ಭದಲ್ಲಿ ಅದು ಸಂವಿಧಾನವನ್ನು ಸಂರಕ್ಷಣೆ ಮಾಡಬೇಕಾಗಿರೋದು, ದೀನರಿಗೆ, ದಲಿತರಿಗೆ, ದಮನಿತರಿಗೆ ಅನ್ಯಾಯ ಆಗ್ತಾ ಇದ್ದರೆ ಅದರ ವಿರುದ್ಧ ಧ್ವನಿ ಎತ್ತಿ ಮಾತನಾಡಬೇಕಾಗಿರೋದು, ಈ ಕೋಮುವಾದದ ವಿರುದ್ಧ ನಿಲ್ಲಬೇಕಾಗಿರೋದು, ಜಾತ್ಯತೀತವಾದಂಥ ಒಂದು ಮನಸ್ಥಿತಿಯನ್ನು ಬೆಳೆಸಬೇಕಾಗಿರೋದು ಈ ಕಾಲದ ಧರ್ಮ. ಇದನ್ನು ನಮ್ಮ ಕನ್ನಡ ಕವಿಗಳು ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು ಬರೆಯುವ ಒಬ್ಬ ಹುಡುಗ ನೋಡಿ, ನಾವೆಲ್ಲ ಬರೆಯುವ ಕಾಲದಲ್ಲಿ ಪ್ರೇಮದ ಬಗ್ಗೆ ಪದ್ಯ ಬರೀತಾ ಇದ್ದೋ, ಪ್ರಣಯದ ಬಗ್ಗೆ ಪದ್ಯ ಬರೀತಾ ಇದ್ದೋ. ಆದರೆ ಇವತ್ತು ಪ್ರೇಮ ಪ್ರಣಯವನ್ನು ಸಹಜವಾಗಿ ಒಬ್ಬ ಪ್ರಾಯದ ಹುಡುಗಿ ಬರಿತಾ ಇಲ್ಲ. ಅವ್ರ ಪದ್ಯಗಳಲ್ಲಿ ಹೇಗಿದ್ದಾವೆ ಅಂತಂದರೆ, ಈ ಸಮಾಜದ ನೋವಿನ ಬಗ್ಗೆ ಇದ್ದಾವೆ. ಸಂವಿಧಾನ ಹೋಗ್ತಾ ಇದೆಯಲ್ಲ, ಕೋಮುವಾದಿಗಳು ಎಲ್ಲವನ್ನು ಆಕ್ರಮಿಸ್ತಾ ಇದ್ದಾರಲ್ಲ ಅಂತ ತಲ್ಲಣ ನಮ್ಮ ಕಾಲದ ಕನ್ನಡ ಕವಿಗಳಲ್ಲಿ, ಅದರಲ್ಲೂ ತರುಣರಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಂಥ ಕವಿಗಳನ್ನು ಗುರುತಿಸಬೇಕಾಗಿರೋದು, ಗೌರವಿಸಬೇಕಾಗಿರೋದು, ಅವರು ಬೆಂತಟ್ಟಬೇಕಾಗಿರೋದು ನಮ್ಮ ಅಕಾಡೆಮಿಯ ಕರ್ತವ್ಯ ಆಗಿರೋದ್ರಿಂದ ಅದನ್ನು ಮಾಡ್ತಾ ಇದ್ದೀವಿ.